ಬೆಂಗಳೂರಲ್ಲಿ ಗಾಳಿ ಮಳೆಗೆ ನಗರದ ಜನ ಹೈರಾಣಾಗಿ ಹೋಗಿದ್ದಾರೆ. ಗಾಳಿ ಮಳೆ ಎಫೆಕ್ಟ್ 3 ವಿದ್ಯುತ್ ಕಂಬ ಧರೆಗೆ. ದೀಪಾಂಜಲಿ ನಗರದಲ್ಲಿ ಬೃಹತ್ ಮರ ಧರೆಗುರುಳಿದೆ. ಮರ ಉರುಳಿ 2 ಕಾರು ಹಾಗೆ ಒಂದು ಟಿಟಿ ಜಖಂ ಆಗಿದೆ. ಮರ ಬಿದ್ದು ರಸ್ತೆ ಬಂದ್ ಆಗಿದ್ದು ಓಡಾಟ ಮಾಡೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೆನೆ ಗಾಳಿ ಸಹಿತ ಮಳೆ ಆಗಿದ್ದರ ಹಿನ್ನೆಲೆಯಲ್ಲಿ ಈಗ ಅವಾಂತರ ಸೃಷ್ಟಿಯಾಗಿರೋದನ್ನ ನೋಡ್ತಾ ಇದ್ದೇನೆ. ಗಾಳಿ ಮಳೆ ಎಫೆಕ್ಟ್ಗೆ 3 ವಿದ್ಯುತ್ ಕಂಬಗಳು ಧರೆಗುರುಳಿದಾವೆ. ದೀಪಾಂಜಲಿ ನಗರದಲ್ಲಿ ಮರ ಬಿದ್ದಿದೆ. ಈ ರೀತಿ ಮರ ಬಿದ್ದಿರೋದ್ರಿಂದಾಗಿ 2 ಕಾರು ಒಂದು ಟಿಟಿ ಜಖಂ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬುಡ ಸಮೇತ ಮರ ಬಿದ್ದಿರೋದು. ಸದ್ಯಕ್ಕೆ ಬಿಬಿಎಂಪಿ ಸಿಬ್ಬಂದಿ ಅದನ್ನ ತೆರವು ಮಾಡ್ತಾ ಇದ್ದಾರೆ. ಅಪಾಯಕಾರಿ ಮರವನ್ನ ತೆರವು ಮಾಡಬೇಕು ಅಂತ ಈಗ ಜನ ಆಗ್ರಹಿಸ್ತಾ ಇದ್ದಾರೆ. ಮರ ತೆರವುಗೊಳಿಸ್ತಾ ಇದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ, ಅಪಾಯಕಾರಿ ಮರ ಬೀಳುವಂತಹ ಸ್ಥಿತಿಯಲ್ಲಿರುವಂತಹ ಮರಗಳನ್ನ ಆದಷ್ಟು ಬೇಗ ತೆರವು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಿನ್ನೆ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ನಗರಗಳಲ್ಲಿ ಜಲಾವೃತವಾಗಿದ್ರೆ, ಇನ್ನೊಂದಷ್ಟು ಕಡೆ ಮರಗಳು ಕೂಡ ಧರೆಗುರುಳಿರುವಂಥದ್ದು. ಸದ್ಯ ನಾನೀಗ ದೀಪಾಂಜಲಿ ನಗರದಲ್ಲಿದ್ದೀನಿ. ದೀಪಾಂಜಲಿ ನಗರದಲ್ಲಿ ನಿನ್ನೆ ಸುರಿದ ಗಾಳಿ ಮತ್ತು ಮಳೆಗೆ ಸಾಕಷ್ಟು ನಿನ್ನೆ ವಿಪರೀತ ಗಾಳಿ, ಗುಡುಗು, ಮಿಂಚಿನ ಸಹಿತ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮರಗಳು ಧರೆಗುರುಳಿದ್ವು. ಅದೇ ರೀತಿಯಾಗಿ ದೀಪಾಂಜಲಿ ನಗರದಲ್ಲೂ ಕೂಡ ಬೃಹದಾಕಾರದ ಮರ ಧರೆಗುರುಳಿದ್ದು ಅದರಲ್ಲಿ 2 ಕಾರು ಮತ್ತು ಒಂದು ಟಿಟಿ ಜಖಂ ಆಗಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಸೊ ಟಿಟಿ ಇದ್ದಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಕಾರು ಹಾನಿಗೊಳಗಾಗಿಲ್ಲ. ಆದರೆ ಟಿಟಿ ಸ್ವಲ್ಪ ಬೆಂಡಾಗಿದೆ ಅನ್ನುವಂತಹ ಮಾತನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ನೆನ್ನೆ ರಾತ್ರಿ ಆದಂತಹ ಘಟನೆ. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಬಿಬಿಎಂಪಿಯ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮರವನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬೆಸ್ಕಾಂಗೂ ಕೂಡ ಇವರು ದೂರನ್ನ ದಾಖಲು ಮಾಡಿರುವಂಥದ್ದು. ಮರ ಬಿದ್ದಂತಹ ಕಾರಣಕ್ಕೆ ಬೆಸ್ಕಾಂನ 3 ಲೈಟ್ ಕಂಬಗಳು ಧರೆಗುರುಳಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಭಾಗದ ಜನರಿಗೆ ಕರೆಂಟ್ ಇಲ್ಲ. ಸಾಕಷ್ಟು ಜನ ಈಗ ಬಂದಿಲ್ಲಿ ಸಿಬ್ಬಂದಿಗಳು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸ್ಥಳೀಯರಿದ್ದಾರೆ, ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಆಯಿತು ಘಟನೆ? ನಮ್ಮ ರಾತ್ರಿ ಒಂದು 12 ಗಂಟೆಯಿಂದ 12:30, ಯಾಕಂದರೆ 11 ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು. 1:30ವರೆಗೂ ಭಾಳ ಜೋರಾಗಿ ವಿಪರೀತ ಮಳೆ. ಹಾಗಾಗಿ ರಾತ್ರಿ ಒಂದು ಗಂಟೆಗೆ ಮರ ಸ್ವಲ್ಪ ಬಿದ್ದಿದ್ದು. ಬಟ್ ನಾವು ನಮ್ಮ MLA ಕೃಷ್ಣಪ್ಪ ಸಾಹೇಬ್ರಿಗೆ ಬೆಳಗಿನ ಜಾವ ಇನ್ಫಾರ್ಮ್ ಮಾಡಿದ್ರಿ. ಸೊ ಹಾಗಾಗಿ ಇಮಿಡಿಯೇಟಾಗಿ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆಲ್ಲ ಹೇಳಿ, BBMP ಅವ್ರಿಗೆಲ್ಲ ಕಳಿಸಿ, ಬೆಸ್ಕಾಮ್ನವ್ರಿಗೆ ಹೇಳಿ, ಯಾಕಂದರೆ 3 ಕಂಬ ಮತ್ತು ಈ ಮರ ಬಿದ್ದಿರೋದ್ರಿಂದ ಇಡೀ ನಮ್ಮ FCL ದೀಪನಗರಕ್ಕೆ ಸ್ವಲ್ಪ ಕರೆಂಟ್ ಇಲ್ಲ. ಒಂದು ಲೋಡ್ ಶೆಡ್ಡಿಂಗು ಫುಲ್ಲು, ಒಂದು ಟ್ರಾನ್ಸ್ಫಾರ್ಮರ್ ಇದರಿಂದ ಇದಿಲ್ಲ. ಸೊ ಹಾಗಾಗಿ ಅವರು ಬಂದಿದ್ದಾರೆ, ನಮ್ಮ BBMP ಅವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅವರು ಎಲ್ಲ ಬಂದಿದ್ದಾರೆ. ಸೊ ಇಮಿಡಿಯೇಟಾಗಿ ತೆಗಿತಾ ಇದ್ದಾರೆ. ಯಾರಿಗಾದ್ರೂ ಹಾನಿ ಆಯ್ತಾ? ಏನೆಲ್ಲ ಎಫೆಕ್ಟ್ ಆಗಿದೆ ಮರ ಬಿದ್ದಿರೋದಕ್ಕೆ? ಇಲ್ಲ, ಒಂದು ಟಿ ಮೇನ್ ಟಿ ಮೇಲೆ ಬಿದ್ದಿದ್ದರಿಂದ ಅದು ಸಪೋರ್ಟ್ ಟಿ ಮೇಲೆ ಇತ್ತು. ಹಿಂದಗಡೆ ಒಂದು ಕಾರ್ ಇತ್ತು. ಬರೀ ಕಾರಿಗೆ ಸ್ವಲ್ಪ ಸ್ಕ್ರಾಚಸ್ ಆಗಿದೆ, ಬಿಟ್ಟರೆ ಜನಗಳಿಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಸರ್, ರಾತ್ರಿ ಆಗಿರೋದ್ರಿಂದ ಯಾವುದೇ ಎಫೆಕ್ಟ್ ಆಗಿಲ್ಲ, ಯಾಕಂದ್ರೆ ರಾತ್ರಿ ಟೈಮಲ್ಲಿ ಮಧ್ಯರಾತ್ರಿಯಲ್ಲಿ ಯಾರು ಕೂಡ ಓಡಾಟ ನಡೆಸಲ್ಲ. ಇದೇ ಘಟನೆ ಬೆಳಗ್ಗೆ ಆಗಿದ್ರೆ ಸಾಕಷ್ಟು ಹಾನಿ ಆಗ್ತಾ ಇತ್ತು. ಸೊ BBMPಗೆ ಏನು ಹೇಳ್ತೀರಿ? ಮೇಡಮ್, ಎಲ್ಲೆಲ್ಲಿ ಯಾವ್ಯಾವ ಮರಗಳು ತುಂಬ ಏಜ್ ಆಗಿದೆ, ಸ್ವಲ್ಪ ಎಲ್ಲಿ ವೀಕ್ ಆಗಿದೆ, ಅದನ್ನು ಅವರು ಐಡೆಂಟಿಫೈ ಮಾಡಬೇಕು. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ವೀಕ್ ಇದೆ ಸಾಕಷ್ಟು ಕೃಷ್ಣಪ್ಪ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ದೀವಿ. ಅವ್ರೇನು ಮಾಡ್ತಾ ಬಂದಿದ್ದಾರೆ, ಈ ಟ್ರಿಮ್ಮಿಂಗ್ ಅಂತಾರಲ್ಲ, ಎಲ್ಲಿ ರಂಬೆ ಕೊಂಬೆಗಳು ಅದನ್ನು ಟ್ರಿಮ್ಮಿಂಗ್ ಮಾಡ್ತಿದ್ದಾರೆ. ಯಾಕಂದರೆ ಬುಡ ಸಮೇತ ತೆಗಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ರೂಲ್ಸ್ ಇದೆ, ಅದು ಬುಡ ಸಮೇತ ತೆಗಿಬಾರ್ದು ಅಂತ. ಹಾಗಾಗಿ ಬರೀ ಎಲ್ಲೆಲ್ಲಿ ರಂಬೆ ಕೊಂಬೆಗಳಿದೆ ಅದನ್ನು ಮಾತ್ರ ಟ್ರಿಮ್ಮಿಂಗ್ ಮಾಡಿದ್ದಾರೆ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್, ಇದು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಥರ ಬುಡದ ಸಮೇತ ಬೀಳುತ್ತೆ ಅಂತ. ಸೊ ಹಾಗಾಗಿ ಈಗಲೂ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಅವ್ರ PAಗಳು ಎಲ್ಲ ಬಂದಿದ್ದಾರೆ, ಆಫೀಸಿಂದ ಎಲ್ಲ ಬಂದಿದ್ದಾರೆ. ಎಲ್ಲೆಲ್ಲಿ ವೀಕ್ ಇದೆ ಅದನ್ನೆಲ್ಲ ತೆಗಿಯೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ನೋಡಿದ್ರಲ್ಲ, ಈಗ ಆಲ್ರೆಡಿ 3 ಕಂಬಗಳು ಧರೆಗುರುಳಿರುವಂಥದ್ದು, ಅದರ ಜೊತೆಗೆ 2 ಲೈಟ್ ಕಂಬ ಬೆಂಡ್ ಆಗಿದೆ. ಈ ಕಾರಣಕ್ಕಾಗಿ ಈಗ ಆಲ್ರೆಡಿ ಈ ಏರಿಯಾದಲ್ಲಿ ಕರೆಂಟ್ ಕೂಡ ಇಲ್ಲ. ಆದರೆ BBMP ಎಚ್ಚೆತ್ಕೊಳ್ಬೇಕಾಗತ್ತೆ. ಮಳೆ ಇನ್ನಷ್ಟು ಹೆಚ್ಚಾಗುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಮರಗಳು ವಯಸ್ಸಾಗಿರುತ್ತೆ, ಮರಗಳಿಗೆ ಸಾಕಷ್ಟು ವರ್ಷಗಳಿಂದ ಇರುತ್ತೆ, ಸೊ ಅಂತ ಮರಗಳ ಕಡೆ ಗಮನವನ್ನು ಹರಿಸಬೇಕಾಗತ್ತೆ. ಅದರ ಜೊತೆಗೆ ಒಣಗಿದ ಮರಗಳು ಕೂಡ ಸಾಕಷ್ಟು ಸಿಲಿಕಾನ್ ಸಿಟಿಯಲ್ಲಿದೆ. ಅಂತಹ ಮರಗಳ ಕಡೆ ಗಮನವನ್ನು ಹರಿಸಿ ಯಾವುದೇ ರೀತಿಯಾಗಿ ಪ್ರಾಣಾಪಾಯ ಆಗದಂತೆ ತಡಿಬೇಕು. ಅದರ ಜೊತೆಗೆ ಸಾಕಷ್ಟು ವಸ್ತುಗಳಿರುತ್ತೆ, ಕಾರ್ ಇರಬಹುದು, ಬೇರೆ ಬೇರೆ ವಸ್ತುಗಳನ್ನ ಮನೆ ಮುಂದೆ ಇಟ್ಟಿರ್ತಾರೆ. ಸೊ ಅಂತವುಗಳಿಗೂ ಕೂಡ ಹಾನಿಯಾಗದೆ ರೀತಿಯಲ್ಲಿ ಅವರು ಗಮನವನ್ನ ಹರಿಸಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಬಿರುಗಾಳಿ ಮಳೆಗೆ ಮೈಸೂರಲ್ಲೂ ಸಹ ಅರಳಿ ಮರ ನೆಲಕ್ಕುರುಳಿದೆ. ನಂಜನಗೂಡು ತಾಲೂಕಿನ ಬಸವನಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಕುಟುಂಬಸ್ಥರು, ಜಾನುವಾರುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಮರ ಬಿದ್ದ ಪರಿಣಾಮ ನೆಲಕ್ಕಚ್ಚಿದ ವಿದ್ಯುತ್ ಕಂಬಗಳು. ಮನೆಗಳಿಗೆ ಸೂಕ್ತವಾದಂತಹ ಪರಿಹಾರ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ನಂಜನಗೂಡಿನ ಬಸವನಪುರ ಗ್ರಾಮದಲ್ಲಿ ಈ ರೀತಿ ಘಟನೆ ಆಗಿರೋದು. ಮನೆ ಮೇಲೆ ಮರ ಬಿದ್ದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬುಡ ಸಮೇತ ಮರ ಬಿದ್ದಿದೆ. ಬಿರುಗಾಳಿ ಮಳೆಗೆ ಬೃಹತ್ ಅರಳಿ ಮರ ಬಿದ್ದಿರುವಂತಹ ದೃಶ್ಯ ಇದು. ಈಗ ಮನೆಗಳಿಗೆ ಹಾನಿಯಾಗಿದೆ, ಹಾಗಾಗಿ ಮನೆಗೆ ಸೂಕ್ತವಾದಂತಹ ಪರಿಹಾರ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.